ಅಕ್ಕಸಾಲಿಗನ ಬೆಂಕಿ ಭಾಗ 2 ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 18ನೇ ವಚನ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ ಎಂಬುದಾಗಿ ತಿಳಿಸುತ್ತದೆ. ಕೊನೆಯದಾಗಿ ಈ ಸಭೆಯನ್ನು ನೋಡಿ ಕ್ರಿಸ್ತನು ಕುರುಡನು ಎಂದು ಕರೆದಿರುವುದು ಲವೋದಿಕೀಯರ ಕಣ್ಣುಗಳಿಗೆ ಹಾಕುವ ಅಂಜನವನ್ನು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ಸ್ಥಳೀಯವಾಗಿ ಈ ಅಂಜನ ತುಂಬ ಬೇಡಿಕೆಯನ್ನು ಹೊಂದಿದ್ದು, ಇದನ್ನು ಕಂಡುಹಿಡಿದ ಸ್ಥಳ ಫೈಜಿಯನ್ ಆದ ಕಾರಣದಿಂದ ಇದನ್ನು ಫೈಜಿಯನ್ ಪುಡಿ ಎಂಬುದಾಗಿ ಕರೆಯಲಾಗುತ್ತಿತ್ತು. ಮತ್ತು ಲವೋದಿಕೀಯದಲ್ಲಿ ಪ್ರಸಿದ್ಧವಾದ ವೈದ್ಯಕೀಯ ಶಾಲೆ ಇದ್ದು ಅಲ್ಲಿ ಈ ಔಷಧಿಯನ್ನು ಉಪಯೋಗಿಸಲಾಗುತ್ತಿತ್ತು. ಆದರೆ ಇದೆಲ್ಲಕ್ಕಿಂತ ಕ್ರಿಸ್ತನು ಒಂದು ವಿವರವನ್ನು ನೀಡುವವನಾಗಿದ್ದಾನೆ. ಅದೇನೆಂದರೆ, ಸೌಲನು ದಮಸ್ಕ ಪಟ್ಟಣಕ್ಕೆ ಹೋಗುತ್ತಿರುವಾಗ ಅವನ ಕಣ್ಣುಗಳು ಕುರುಡಾಗಿ ಒಂದು ಸಂಕಟಕ್ಕೆ ಒಳಗಾದನು. ಆದರೆ ಅವನಿಗೆ ಕಣ್ಣುಗಳು ಮತ್ತೆ ಬಂದವು. ಆದರೆ ಆತ್ಮಿಕವಾಗಿ ಆತನ ದೃಷ್ಟಿಯು ವಿರೂಪಗೊಂಡಿತ್ತು, ನಿಖರವಾಗಿರಲಿಲ್ಲ, ಭ್ರಷ್ಟವಾಗಿತ್ತು. ಆದುದರಿಂದಲೇ ಯೆಶಾಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 21ನೇ ವಚನದಲ್ಲಿ, ಅಯ್ಯೋ, ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ದೇವರು ಸೌಲನಿಗೆ ಮತ್ತೆ ದೃಷ್ಟಿಯನ್ನು ನೀಡಿದಾಗ ಅನನೀಯನು, ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ದೃಷ್ಟಿ ಹೊಂದಿಕೊಳ್ಳುವುದು ಎಂದರೆ ದೇವರ ಆತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ಹೋಲಿಸಲಾಗಿದ್ದು ಅಭಿಷೇಕವೆಂದು ಸತ್ಯವೇದದಾದ್ಯಂತ ನಾವು ನೋಡಬಹುದಾಗಿದೆ. ಆದ್ದರಿಂದಲೇ ದೇವರು ಕ್ರಿಸ್ತನನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ಎಂಬುದಾಗಿ ತಿಳಿಸುತ್ತದೆ. ಆದುದರಿಂದ ನಾವು ಅಭಿಷಕ್ತರಾಗಬೇಕು. 1 ಯೋಹಾನ 2ನೇ ಅಧ್ಯಾಯ 27ನೇ ವಚನದಲ್ಲಿ, ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಸತ್ಯವೇದ ತಿಳಿಸಿದಂತೆಯೇ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇಂತಹ ಆತ್ಮಿಕ ಸಂಪತ್ತನ್ನು ಗಳಿಸಲು ನಾವು ಐಶ್ವರ್ಯವಂತರಾಗಿರಬೇಕಾಗಿಲ್ಲ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 17ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೌದು, ಕ್ರಿಸ್ತನು ಇದನ್ನು ಉಚಿತವಾಗಿ ನೀಡುತ್ತೇನೆಂಬುದಾಗಿ ಆಹ್ವಾನಿಸುವವನಾಗಿದ್ದಾನೆ. ಆದರೆ ನಾವು ದುಃಖದಿಂದ ನಾನು ದೌರ್ಭಾಗ್ಯನು, ದರಿದ್ರನು, ಕುರುಡನು ಎಂದು ಅರಿತುಕೊಳ್ಳುವವರು ಮಾತ್ರ ಅದನ್ನು ತೆಗೆದುಕೊಳ್ಳುವವರಾಗಿದ್ದಾರೆ. ಆದುದರಿಂದ ಕ್ರಿಸ್ತನ ನಂಬಿಕೆಯೆಂಬ ಐಶ್ವರ್ಯವನ್ನು ಕೇಳೋಣ, ಆತನ ನೀತಿಯ ವಸ್ತ್ರವನ್ನು ಕೇಳೋಣ, ಪವಿತ್ರಾತ್ಮನ ದರ್ಶನಕ್ಕಾಗಿ ಬೇಡಿಕೊಳ್ಳೋಣ. ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಲು, ನಮಗೆ ದೃಷ್ಟಿಯನ್ನು ನೀಡಲು, ತನ್ನ ಸ್ವರೂಪದಲ್ಲಿ ನಮ್ಮನ್ನು ಬದಲಾಯಿಸಲು ಆತನಿಗೆ ಅವಕಾಶವನ್ನು ನೀಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.